ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಲೋ ಧ್ರುವ, ಅವ್ನ್ ಬಾಲರಾಜ್ ಹೆಂಗೆ ಅಂತ ಚೆನ್ನಾಗಿ ಗೊತ್ತು ತಾನೆ. ಅವ್ನ್ಗೆಲ್ಲ ಗೊತ್ತಿದ್ರು ಸುಮ್ನೆ ಕ್ಯಾತೆ ತೆಗಿತಾನೋ. ಆತರ ಏನಾದ್ರು ಆದ್ರೆ ನಾನು ನೋಡ್ಕೊಳ್ತೀನಿ. ಮೈನವ್ರೆ, ಈ ಕಡೆ ಬನ್ನಿ. ಧ್ರುವ ಅವರೇ, ಅವತ್ ನನ್ಗೆ ಭಯ ಆಗಿಲ್ಲ, ಇವತ್ ನನ್ಗೆ ಕೈ ಕಾಲೆಲ್ಲ ನಡುಕ್ತಿದೆ. ಅಯ್ಯೋ ಮೈನಾ, ನೀ ಹಿಂಗ ಆಡಿದೆ ಅಂದ್ರೆ ಈ ಜಮ್ದಾಗ ನೀ ಕೆಲ್ಸ ಕಲಿಯಂಗಿಲ್ಲ, ಟೈಲರ್ ಆಗಂಗಿಲ್ಲ ಅಲ್ವಾ? ಅಪ್ರೂಪಕ್ಕೊಂದ್ ಕೆಲ್ಸ ಸಿಕ್ಕೈತಿ, ನೀ ಯಾಕೆ ಒಲ್ಲೇನಾಗತ್ತಿ? ಒಪ್ಕೊಂಡ್ ಮಾಡ. ಆದ್ರೂ ಈಗೇನು ಕೆಲ್ಸ ಮಾಡ್ತಿರೋ ಮಾಡಲ್ವೋ? ಈ ಪೊರ್ಕೆ ಎಲ್ಲೋದ್ಲೋ ಏನೋ. ಕಾಫಿ ತಗೊಂಬ ಅಂತ ಹೇಳಿ ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ನೆಮ್ಮದಿಯಾಗಿ ಮಿಕ್ಸ್ಚರ್ ತಿನ್ನಕ್ಕೂ ಬಿಡಲ್ಲ. ಹಲೋ, ಏನೇ ನಿಂದು? ಹೌದು, ಕೆಲಸ ಅಂದಮೇಲೆ ಭಾನುವಾರ ಆಗಲಿ ಸೋಮವಾರ ಆಗಲಿ ಆಫೀಸಿಗೆ ಬರಲೇಬೇಕು. ಮನೆಗೆ ಬನ್ನಿ 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 ಅಂದ್ರೆ ಇಲ್ಲಿ ಕೆಲಸ ಅವನೇ ಮಾಡ್ತಾನೆ. ಏನ್ 3 ಹೊತ್ತು ಮನೇಲಿ ಕೂತ್ಕೊಂಡ್ರೆ ಹೊಟ್ಟೆ ತುಂಬತ್ತಾ? ಇಡೇ ಫೋನ್ ಸುಮ್ಮನೆ, ನೀನು ಇಡು ಫೋನ. ಮನೇಲೂ ನೆಮ್ಮದಿ ಇಲ್ಲ, ಇಲ್ಲೂ ನೆಮ್ಮದಿ ಇಲ್ಲ. ಈ ಪರ್ಕೆ ಎಲ್ಲೋದ್ಲು ಏನೋ, ಕಾಫಿ ತರಲಿಲ್ಲ. ಮನ್ಲಿ ಇದ್ರೆ ಹೆಂಡತಿ ಕಾಟ, ಇಲ್ಲಿ ಪರ್ಕೆ ಕಾಟ. ಏನ್ ಸರ್, ನೀವೆಲ್ಲರ ಹತ್ರನೂ ಹೀಗೇನಾ? ಏನ್ ಬಂದ್ ವಿಷಯ? ಏನಿಲ್ಲ, ನಿಮ್ಗೊಂದು ವಿಷಯ ತಿಳಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನಪ್ಪ, ಇವತ್ತಾದ್ರೂ ನಂಗೆ ಹೇಳ್ ಮಾಡ್ಬೇಕು ಅಂತ ಅನ್ಸ್ತಲ್ಲ. ಏನಂತ ಗನಂಧಾರಿ ವಿಷಯ? ನಾನು ಎಲ್ಲ ವಿಷಯ ಹೇಳ್ತೀನಿ ಸರ್, ಯಾವುದೂ ಹೇಳ್ದೇ ಇರಲ್ಲ. ಅದರಲ್ಲೂ ನಿಮಗೆ ಹೇಳಬೇಕಾಗಿರೋ ವಿಷಯನ ಹೇಳೇ ಹೇಳ್ತೀನಿ. ಯಾಕಂದ್ರೆ ನೀವು ಆಮೇಲೆ ಕೋಪ ಮಾಡ್ಕೊಬಾರ್ದಲ್ವಾ. ಅಂದ್ರೆ ಈಗ ನೀನು ಹೇಳಕ್ ಬಂದಿರೋ ವಿಷಯ ಕೋಪ ಮಾಡ್ಕೊಳ್ಳೋ ಅಂಥದ್ದು. ಏನಂತದ್ದು? ಹಾ, ಕರೆಕ್ಟಾಗಿ ಪಾಯಿಂಟ್ ಕ್ಯಾಚ್ ಮಾಡಿದ್ರಿ ನೋಡಿ. ನೀಟಾಗಿ ಕೈಗೆಸ್ದಾಗ ಕ್ಯಾಚ್ ಮಾಡ್ಕೊಳ್ಳೇಬೇಕಲ್ಲ. ಅದು ಮೈನಾನ ಮಷಿನ್ ಮೇಲೆ ಕೂರಿಸಿ ಕೆಲಸ ಮಾಡಿಸ್ತಿದ್ದಾರೆ. ಏನೋ ಮೈನಾನ ಮಿಷಿನ್ ಮುಂದೆ ಕೂರ್ಸಿದಾರ? ಹಾ ನೋಡಿ, ನೀವು ಕೋಪ ಮಾಡ್ಕೊಬಾರ್ದು ಅಂತ ತಾನೇ ವಿಷಯನ ಮೊದಲೇ ಹೇಳ್ತಿರೋದು. ಅಲ್ಲ, ನೀವು ಹೋಗಿ ಜಗಳ ಮಾಡಿ ಅವ್ರ ಮನ್ಸು ನೋಯಿಸ್ಬೇಡಿ ಸರ್. ಮುಳ್ಳು ಚುಚ್ಚಿದ್ರು ಹೇಳ್ದೆ ಚುಚ್ಚಿದ್ರು ಅದರ ಪರಿಣಾಮ ಅದ್ ಮಾಡೇ ಮಾಡತ್ತೆ. ಈ ವಿಚಾರ ನೀನ್ ಹೇಳಿರ್ಲಿ, ನಾನೇ ಕಣ್ಣಾರ ನೋಡಿರ್ಲಿ, ಆಗ್ಬೇಕಾಗಿದ್ದ ಹಾಗೇ ಆಗತ್ತೆ. ಅವಳಿಗಿವತ್ತು ಗ್ರಹಚಾರ ಬಿಡಿಸ್ತೀನಿ. ಬಂದ್ ಕೆಲಸ ಮುಗೀತು. ಅನ್ಕೊಂಡಿದ್ ಕೆಲಸ ಆಗ್ಬೇಕು ಅಂದ್ರೆ ಅವಾಗ ಕೃಷ್ಣನೂ ಆಗ್ಬೇಕಾಗತ್ತೆ, ಶಕುನಿನೂ ಆಗ್ಬೇಕಾಗತ್ತೆ. ಐ ಆಮ್ ಸಾರಿ ಮೈನಾ. ನಡಿ ಮೈನಾ, ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ.
ಹೇಳೆ ಮೇಲೆ. ಕೂತ್ಕೊಳ್ಳಿ ಮೈನಾ ಅವರೇ. ಧ್ರುವರೇ, ಕೂತ್ಕೊಳ್ಳಿ ಅಂದೆ. ಹೇಳೆ ಮೇಲೆ. ಎದ್ದಾಳೆ. ಯಾಕೆ ಸರ್ ಎದ್ದೇಳ್ಬೇಕು? ನನ್ನ ಪ್ರಶ್ನೆ ಮಾಡಕ್ ನೀನ್ ಯಾರೋ? ಸೈಡಿಗೆ ಬರಲೇ. ಹೇಳೆ. ಸರ್, ಮೈನಾ ಕೆಲಸ ಕಲ್ತಿದ್ದಾಳೆ, ಒಂದು ಅವಕಾಶ ಕೊಡಿ. ಚಾನ್ಸೇ ಇಲ್ಲ. ಅವಳ ಕೆಲಸ ಕಸ ಗುಡ್ಸೋದು ಅವಳಷ್ಟೇ ಮಾಡ್ಬೇಕು. ಸರ್, ಅರ್ಥ ಮಾಡ್ಕೊಳ್ಳಿ, ಮೈನಾ ಅವಶ್ಯಕತೆ ತುಂಬಾ ಇದೆ. ಮೈನಾ ಅವಶ್ಯಕತೆ ತುಂಬಾ ಇದೆ. ಯಾರಿಗೋ? ನಿನಗ? ಏಯ್ ಏಯ್! ಇಳ್ಸಲೇ. ಯಾರ ಹತ್ರ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಈ ಬಾಲರಾಜ್ ಹತ್ರ ಬಾಲ ಬಿಚ್ಚಿದ್ರೆ ಈ ಸರಿ ಬಾಲ ಕಟ್ ಮಾಡಲ್ಲ, ತಲೆ ತೆಗೆದು ಬಿಡ್ತೀನಿ. ಯಾಕೆ ಸರ್? ಇವತ್ತೊಳಗೆ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಎಲ್ಲರೂ ಕೆಲಸ ಮಾಡ್ಲೇಬೇಕು. ಮಾಡಿ. ಅದಕ್ಕೆ ತಾನೇ ನಿಮ್ಗೆ ಸಂಬಳ ಕೊಡ್ತಿರೋದು. ನಾವು ಅದಕ್ಕೆ ಸರ್ ಮೈನಾ ಸಹ ಬೇಕು ಅಂತಿರೋದು. ಏಯ್! ಯಾವನ ಹತ್ರ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಹುಷಾರ್. ಏಯ್, ಈ ಮೈನಾ ಏನೋ ಸಹಾಯ ಮಾಡ್ತಾಳೆ. ಅವಳಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ? ಟೈಲರಿಂಗ್ ಕಲ್ತಿದ್ದಾಳ? ಟೈಲರಿಂಗ್ ಕಲ್ತಿರೋ ಸರ್ಟಿಫಿಕೇಟ್ ಇದೆಯಾ? ಒಂದು ಕಸ ಗುಡ್ಸೋದಿಕ್ ಬರಲ್ಲ, ಐರನ್ ಕೊಟ್ರೆ ಬಟ್ಟೆ ಸುಟ್ಟಾಕ್ತಾಳೆ. ಕೋಟ್ಯಾಂತರ ರೂಪಾಯಿ ಆರ್ಡರ್ನ ಅವಳು ಕೇಳ್ಕೊಂಡು ಟೈಲರಿಂಗ್ ಮಾಡಿಸ್ಬೇಕಾ?